ನಾನು ಮಹೇಶ್ ಅರಗಳ್ಳಿ ಗ್ರಾಮಸ್ಥಳ. ನಾನು ಜಮೀನು ಯಾಕೆ ಹಿಂಗೆ ಮಾಡ್ತಾರೆ ಅಂತಂದು ಕೇಳೋಕ್ಕೆ ಹೋಗಿದ್ದಕ್ಕೆ ಈ ಥರ ಅಲ್ಲೇ ಮಾಡಿ ಹೆಂಗಸರು ಮಕ್ಕಳು ನನ್ನ ಮಕ್ಕಳಿಗೆಲ್ಲ ಹೊಡೆದು ನನಗೆ ಇಲ್ಲಿಂದ ಚಾಕ್ ಹಾಕಿದ್ದಾರೆ. ಬೈರೇಗೌಡ ಅವ್ರ ಮಗ ಅಂಜು, ಅವ್ರ ತಂಗಿ ಮಗ, ಇವರೆಲ್ಲ ಸೇರಿಕೊಂಡು ತೇಜಸ್ವಿನಿ, ರೇಣುಕಮ್ಮ, ಪ್ರೇಮಮ್ಮ ಇವರೆಲ್ಲ ಸೇರಿ 8 ಜನ ನನ್ನ ಅದಿಕೊಂಡು ಈ ಚಾಕ್ ಹಾಕಿ ಕೆಲಸ ಮಾಡೋರು. ಇದಕ್ಕೆ ನಾವು ಕೇಸ್ಗೆಲ್ಲ ಕೊಟ್ಟು ಈ ಥರ ಕ್ರಮ ತಗೊಂಡು ಎಲ್ಲ FIR ಎಲ್ಲ ಆಗದೆ. ನನ್ನ ಮಗಳದು ಕೈ ಎಲ್ಲನೂ ಮುರಿದಾಕಿ ಈ ಥರ ಮಾಡೋರ. ಕೇಸೆಲ್ಲ ಆಗಿ FIR ಆಗಿ FIR ಬಂದದಕ್ಕೆ ಪೊಲೀಸರು ಕ್ರಮ ತಗೊಂಡಿಲ್ಲ. ಯಾಕೆ ಹಿಂಗೆ ಮಾಡೋರು ಅಂತಂದರೆ ನಾನು DSP ತಕ್ಕೆ ಹೋಗ್ತೀನಿ, ಹೋಗಿ ಅಲ್ಲಿಂದ ಅದೇ ನನ್ನ ಬಡವನಿಗೆ ನ್ಯಾಯ ಕೊಡಿಸಿ. ದಿವ್ಯಾ ಅಂತ. ನಾನು ಮಟ್ಟಿಗೊಬ್ಬರು ಮದುವೆ ಆಗಿದ್ದೀನಿ. ನಮ್ಮ ತಂದೆ ಮನೆ ಆಸ್ತಿ ಕೇಳೋಕ್ಕೆ ಅಂತ ನಮ್ಮ ತಂದೆ ಜೊತೆ ನಾವು ಬಂದಿದ್ದು. ಹೊಲದ ಹತ್ರ ಅವ್ರು ಹೊಲ ಉತ್ತಿ ಜೋಳ ಬಿಡ್ತಿದ್ರು. ನಮ್ಮ ಅತ್ತೆಯರು ಉಳ್ಬೇಡಿ ನಮಗೂ ಹೊತ್ಕೈತೆ ಅಂತ ಕೇಳಕ್ಕೆ ಬಂದಿದ್ದಕ್ಕೆ ಅವರು ನಮ್ಮ ಅಪ್ಪನಿಗೆ ನನಗೆಲ್ಲ ಹಸಿ ಹೊಡಿನು, ಹೊಟ್ಟೆಗೆಲ್ಲ ಒದ್ದಿ ಕೈಯೆಲ್ಲ ಮುರಿದ್ರು, ಸಿಕ್ಕಾಪಟ್ಟೆ ಹೊಡೆದ್ರು. ನನಗೆ ನಮ್ಮ ಅಪ್ಪನಿಗೂ ತುಂಬಾ ಹೊಡೆದು ನಾವು ಪೊಲೀಸ್ ಮುಖಾಂತರ ಹೋದ್ರೂ ಅವ್ರೇನೂ ನಮಗೆ ರಕ್ಷಣೆ ಕೊಟ್ಟಿಲ್ಲ. ನಾವು ಎಣ್ಣೆಯಿಂದನೂ ನಮ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ, ಏನಿಲ್ಲ. ಸುಮ್ಮನೆ ಆಸ್ಪತ್ರೆಲ್ಲ ನೋವು ಅನ್ಕೊಂಡು ಮನಗಿದ್ದೀವಿ, ಯಾರೂ ಸರಿಯಾಗಿ ಕೇಳೋರೇ ಇಲ್ಲ. ರಂಜಿತನ ಹುಡುಗ ಸರ್ ತುಂಬಾ ಹೊಡೆದ ನನಗೆ ನನ್ನ ಮಗನಿಗೆಲ್ಲ ತುಂಬಾ ಹೊಡೆದೆ. ಹರೀಶನ ಹುಡುಗ, ಹರೀಶನವ್ರು ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪನಿಗೆಲ್ಲ ಹೊಡೆದು ಹಿಂದ್ಗಡೆ ಚೂರೆಲ್ಲ ಹಾಕಿದ್ದಾರೆ. ನಮ್ಮ ಅಮ್ಮನಿಗೆ ತೇಜ ಅನ್ನೋಳು ಸಕ್ಕಪಟ್ಟು ಚುಟ್ಟೆಯನ್ನು ಹಿಡ್ಕೊಂಡು ಹೊಡೆದಿದ್ದಾಳೆ. ನಮ್ಮ ಅತ್ತೆಯವಳು ಅನ್ವಿ ಅಂತ, ಅವ್ರ ಹೆಸರು ನಿಜವಾದ ಹೆಸರು ರೇಣುಕಮ್ಮ ಅಂತ. ಅವರು ಎಲ್ಲ ಸೇರ್ಕೊಂಡು ಹೊಡೆದಿದ್ದಾರೆ. ಒಂದು 4-5 ಜನ ಸೇರ್ಕೊಂಡು ಹೊಡೆದಿದ್ದಾರೆ ನಮಗೆ ತುಂಬಾ. ನಾವು ಪೊಲೀಸ್ ಮುಖಾಂತರ ಹೋದ್ರೂ ನಮಗೇನೂ ರಕ್ಷಣೆ ಕೊಟ್ಟಿಲ್ಲ. ಈಗ ಹೌದು ಕೊಟ್ಟಿದ್ದೀವಿ, FIR ಆಗಿದೆ. FIR ಆದರೂ ಅವ್ರು ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಏನು ಹೇಳಕ್ಕೆ ಬಯಸ್ತೀರಾ? ನಾವು ಅಷ್ಟು ಕೇಳಿದ್ರು, ನಾವು ಸ್ಟೇಷನ್ಗೆ FIR ಹಾಕಿದ್ರು ಏನಕ್ಕೆ ನೀವು ಮನವಿ ತೊಗೊಂಡಿಲ್ಲ ಅಂತ ಕೇಳೋಕೆ ಹೋದ್ರು ನಮ್ಗೆ ಸರಿಯಾದ ರೆಸ್ಪಾನ್ಸ್ ಕೊಟ್ಟಿಲ್ಲ. ಅವರು ಅವಮಾನ ಮಾಡಿ ಕಳಿಸಿದ್ದಾರೆ. ನಾವು ಅದಕ್ಕಾಗಿ TV ಮತ್ತು ನ್ಯೂಸ್ ಮನೆಯವ್ರಿಗೆ ಕೇಳ್ತಿದ್ದೀವಿ, ನಮಗೊಂದು ದಾರಿ ತೋರಿಸ್ಬೇಕು.